ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕಡೆ ಕಾರ್ತಿಕ್ ಸೋಮವಾರ. ಸೊ ನನಗೆ ಬೆಳಗ್ಗೆಯಿಂದನೇ ಪೂಜೆ ಎಲ್ಲ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹುಷಾರಿಲ್ಲಂಗಾಗಿತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಮಧ್ಯಾಹ್ನದಿಂದ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಮಾಮೂಲಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಮಗುಗೂ ಸ್ನಾನ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಕೊಟ್ಟು ಆಮೇಲೆ ನಂದು ಪೂಜೆ ಕೂಡ ಮಾಡಿದ್ದಾಯಿತು. ಅಂದರೆ ಪೂಜೆ ಎಲ್ಲ ಮುಗೀತು. ಅದು ಮನೆ ಕ್ಲೀನ್ ಮಾಡೋದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ ನೋಡಿ. ಆ್ಯಂಡ್ ಅದಾದಮೇಲೆ ಇವಾಗ ಟೀ ಮಾಡು ಅಂತ ಹೇಳಿದ್ರು. ಕಾಫಿನಾಗಲಿ ಟೀ ಆಗಲಿ ಏನಾದರೂ ಮಾಡು ಅಂದರು. ನಾನು ಶುಂಠಿ ಟೀ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಸೊ ಮಾಡ್ತಾಯಿದ್ದೀನಿ, ಶುಂಠಿ ಟೀ ಆಗ್ತಾಯಿದೆ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ರಾಯರ ಮಠದಲ್ಲಿ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೆ ದೀಪೋತ್ಸವ ಇದೆ. ನಾನು ಕೂಡ ದೀಪೋತ್ಸವಕ್ಕೆ ಹೆಸರು ಬರ್ಸಿ ಬಂದಿದ್ದೆ. ಲಾಸ್ಟ್ ಗುರುವಾರ ಹೋದಾಗ ಹೆಸರು ಬರ್ಸಿ ಬಂದಿದ್ದೀನಿ. 6:30 ಬರೋದಕ್ಕೆ ಹೇಳಿದ್ದಾರೆ. ಒಂದು 6:30 ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಒಂದು 7 ಗಂಟೆ ಅಂದರೆ ಒಂದು 6:30 ಒಂದು 7 ಗಂಟೆಗೆ ಹೋಗ್ತೀನಿ. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ರಶ್ ಇರುತ್ತೆ ಇವತ್ತು ಸಿಕ್ಕಾಬಟ್ಟೆ. ಸೊ ಹೋಗ್ಬೇಕು ಇವಾಗ. ಸೊ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಇವಾಗ ಒಂದು 6:15 ಆಗಿರ್ಬೋದು ಟೈಮು. ಹೋಗೋಣ ಅಂತ. ಆ್ಯಂಡ್ ನನಗೆ ಲಾಸ್ಟ್ ವೀಡಿಯೋಗೆ ಒಂದು ಕಮೆಂಟ್ ಬಂದಿತ್ತು. ಯಾರೊಬ್ರು ಏನೋ ಒಂದು ಕಮೆಂಟ್ ಮಾಡಿದ್ದಾರೆ. ನಾನು ಅದಕ್ಕೆ ಅದು Q&A ಮಾಡೋಕ್ಕಿಂತ ಮುಂಚೆನೇ ಕಮೆಂಟ್ ನೋಡಿದರೆ ಅದರಲ್ಲೇ Q&A ಮಾಡಿದಾಗಲೇ ಚಿನ್ನು ಸುಮ್ಮನಿರು. Q&A ಮಾಡೋಕ್ಕಿಂತ ಮುಂಚೆನೇ ನನಗೆ ಕಮೆಂಟ್ ನೋಡಿದ್ದಿದ್ರೆ Q&A ವ್ಲಾಗ್ ಮಾಡಿದ್ನಲ್ಲ ಅದರಲ್ಲೇ ಆನ್ಸರ್ ಮಾಡ್ತಿದ್ದೆ. ಬಟ್ ಅದು ನಾನು ನೋಡಿರಲಿಲ್ಲ. ಸೊ ನಾನು ಮಧ್ಯಾಹ್ನ ನೋಡಿದೆ. ಸೊ ಅದಕ್ಕೆ ಇದೇ ವ್ಲಾಗಲ್ಲಿ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಏನು ಕಮೆಂಟು ಏನು ಅಂತ ಆಮೇಲೆ ಹೇಳ್ತೀನಿ ನಾನು. ಯಾಕಂದರೆ ಇವಾಗ ನಾನು ಇನ್ನು ತಲೆ ಬಾಚ್ಕೋಬೇಕು. ಟೀ ಕುಡಿದ್ಬಿಟ್ರೆ ತಲೆ ಬಾಚ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ. ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಇವಾಗ ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಟೀ ಮಾಡಿಬಿಟ್ಟು ಟೀ ಕುಡಿದ್ಬಿಟ್ಟು ಹೋಗೋಣ. ಟೀ ಆಯಿತು, ಸ್ವಲ್ಪ ತೊಗೊಂಡಿದ್ದೀನಿ ನಾನು ಕೂಡ. ನನ್ನ ಹಸ್ಬೆಂಡ್ಗೂ ಕೊಟ್ಬಿಟ್ಟು ನಾನು ಕುಡಿತೀನಿ. ಈಗ ನೆಲ ಒರೆಸ್ಬೇಕಿತ್ತು, ಬಟ್ ಅದಕ್ಕಿಂತ ಮುಂಚೆ ಪಾತ್ರೆ ತೊಳೆದಿಟ್ಬಿಡೋಣ ಅಂದ್ಕೊಂಡು ತೊಳಿತಾ ಇದ್ದೀನಿ. ನನ್ನ ಮಗ ಏನು ಮಾಡ್ತಾನೆ ಅಂದರೆ, ಅವನು ಚಿಕ್ಕ ಚಿಕ್ಕ ಲೋಟಗಳು ಮತ್ತು ಪ್ಲೇಟ್ಗಳೆಲ್ಲ ತೊಗೊಳ್ತಾನೆ. ಅವೆಲ್ಲ ಎಲ್ಲೆಲ್ಲಿ ಸಿಕ್ತು ಅಲ್ಲಲ್ಲಿ ಹಾಕ್ಬಿಡ್ತಾನೆ. ಅದು ಮಂಚದ ಕೆಳಗಡೆ, ಸೋಫಾ ಕೆಳಗಡೆ ಎಲ್ಲ ಬಿದ್ದಿರುತ್ತೆ. ಅವೆಲ್ಲನೂ ನಾನು ಹುಡ್ಕೊಂಡು ತೊಗೊಂಡು ಬಂದು ಎಲ್ಲ ತೊಳೆದಿಟ್ಟೆ. ಕಸ ಗುಡಿಸುವಾಗ ಸಿಗುತ್ತಲ್ಲ ಎಲ್ಲ ತೊಗೊಂಡು ಬಂದು ತೊಳೆದಿಟ್ಬಿಟ್ಟು ಆಮೇಲೆ ಮನೆ ಒರೆಸೋಣ ಅಂತ. ನಾನು ವಾಯ್ಸ್ ಸ್ವಲ್ಪ ಕಟ್ಕೊಂಡಿದ್ದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಅಷ್ಟೊಂದು ಹುಷಾರಾಗಿಲ್ಲ. ಅದಾದಮೇಲೆ ಇಲ್ಲಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ತಿಕ್ಕೋದಕ್ಕೆ ಸ್ಕ್ರಬ್ಬರು ಎಲ್ಲೋ ಮಿಸ್ ಆಗಿಬಿಟ್ಟು ಸಿಗಲಿಲ್ಲ. ಕೊನೆಗೆ ಬಟ್ಟೆಯಿಂದಲೇ ಒರೆಸ್ದೆ. ಫೈನಲಿ ನಂದು ಪಾತ್ರೆ ಕೂಡ ತೊಳೆದಿದ್ದಾಯಿತು. ಹಾಗೆ ಕಿಚನ್ನು ಕೂಡ ಸ್ಲ್ಯಾಬೆಲ್ಲ ಒರೆಸಿ, ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಈಗ ಬರೀ ನೆಲ ಒರೆಸ್ಕೊಂಬರ್ಬೇಕಷ್ಟೆ. ಫಸ್ಟು ಯಾವಾಗಲೂ ಕಿಚನ್ ಒಂದು ಕ್ಲೀನ್ ಆಯಿತು ಅಂತ ಅಂದರೆ ಇನ್ನೇನು ಬೇರೆ ಕೆಲಸ ಎಲ್ಲ ಈಸಿಯಾಗಿ ಆಗೋಗ್ಬಿಡತ್ತೆ. ಸೊ ನಾನು ನೆಲ ಒರೆಸ್ತಾ ಇದ್ದೀನಿ. ಪಾಪು ಮಲಗಿಸಿದ್ದೆ. ಅವಳು ಮಲಗಿ ಎದ್ದೇಳೋಷ್ಟ್ರೊಳಗಡೆ ನಾನು ಒರೆಸ್ಕೋಬೇಕಾಗಿತ್ತು. ಇವಾಗಂತೂ ಸಿಕ್ಕಾಬಟ್ಟೆ ಹಠ ಮಾಡ್ತಾಳೆ, ನನ್ನ ಕೈಯೇ ಬಿಡೋದಿಲ್ಲ. ಒರೆಸಿ ಎಲ್ಲ ಆಯಿತು. ಆಮೇಲೆ ಸ್ನಾನ ಮಾಡಿ ಪೂಜೆ ಕೂಡ ಮುಗೀತು ನಂದು. ಇವಾಗ ನನ್ನ ಹಸ್ಬೆಂಡ್ ಬಂದರು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. 6:30 ಆಗಿತ್ತು ಸಂಜೆ. ನೋಡಿ ಎಷ್ಟು ಕತ್ತಲಾಗಿದೆ ಅಂತ. ಆಗಲೇ ಬಂದ್ವಿ, ಇಲ್ಲಿ ರಾಯರ ಮಠಕ್ಕೆ ಬಂದ್ವಿ. ದೀಪೋತ್ಸವ ಸ್ಟಾರ್ಟ್ ಆಗಿತ್ತಾಗಲೇ. ನಾನು ಈ ಥರ ಪೂಜೆ ಕೊಟ್ಟಿದ್ದೆ ಅಂತ ಹೇಳಿದ್ದಕ್ಕೆ ಅವರು ಮತ್ತೆ ದೀಪಗಳೆಲ್ಲ ಕೊಟ್ಟರು, ಹಚ್ಚಿದೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ. ಅದಾದಮೇಲೆ ಇಲ್ಲಿ ಮತ್ತೆ ಫಂಕ್ಷನ್ ನಡೀತಾ ಇತ್ತು. ಅದು ಕಾರ್ತಿಕ ಸೋಮವಾರ ಇತ್ತಲ್ಲ, ಹಾಗಾಗಿ ತುಳಸಿ ಪೂಜೆ ಕೂಡ ಅವತ್ತೇ ಮಾಡಿದ್ರು. ಹಾಗೆ ಸಂಗೀತ ಕಾರ್ಯಕ್ರಮ ಇತ್ತು, ಅದು ಮುಗೀತು. ಸಂಗೀತ ಕಾರ್ಯಕ್ರಮ ಮುಗ್ದಾದಮೇಲೆ ಇಲ್ಲಿ ತುಳಸಿ ಪೂಜೆ ಮಾಡ್ತಿದ್ದಾರೆ. ತುಳಸಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಮಹಿಳಾ ಮಂಡಳಿಯವರು ಎಲ್ಲ ಇರ್ತಾರಲ್ಲ, ಅವ್ರ ಸಂಘಗಳೆಲ್ಲ ಇರುತ್ತಲ್ಲ, ಅವರೆಲ್ಲ ಕೋಲಾಟ ಆಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ತುಂಬ ಖುಷಿಯಾಯಿತು ನನಗಂತೂ ನೋಡಿ. ಯಾಕಂದರೆ ಸ್ವಲ್ಪ ವಯಸ್ಸಾದ ತಕ್ಷಣ ನಮ್ಮ ಕೈಲಿ ಏನೂ ಆಗೋಲ್ಲ ಅಂತ ಒಂದು ಕಡೆ ಮೂಲೆಗೆ ಕೂತ್ಕೊಂಡ್ಬಿಡ್ತಾರೆ. ಅದ್ರ ಬದಲು ಈ ಥರ ಎಷ್ಟು ಆ್ಯಕ್ಟಿವ್ ಆಗಿ ಮಾಡಿದ್ರು, ತುಂಬ ಖುಷಿಯಾಯಿತು. ಆಮೇಲೆ ತಾತದಿರೆಲ್ಲ ಮಾಡಿದ್ರು ಡ್ಯಾನ್ಸು, ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಾವು ಹೊರಟ್ಬಿಟ್ಟಿದ್ವಿ. ಆವಾಗ ಪ್ರಸಾದ ಇದೆ ಅಂತೇಳಿ ಮತ್ತೆ ಅಲ್ಲೇ ಕೂರಿಸಿದ್ರು. ಫೈನಲಿ ಊಟ ಮಾಡ್ತಾಯಿದ್ದೀವಿ. ಊಟ ಅಂತೂ ಸಖತ್ತಾಗಿತ್ತು. ಇಷ್ಟೇ ಅಲ್ಲ, ಎಲೆನೆಲ್ಲ ಏನು ನೋಡ್ತಿದ್ರೆ ಇಷ್ಟೇ ಅಲ್ಲ, ಅದ್ರ ಡಬ್ಬಲ್ ಇತ್ತು ಇನ್ನು. ಅದಾದಮೇಲೆ ಬಂದು ಮನೆಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗೆ ಮಲಗಿಬಿಟ್ವಿ. ಟಯರ್ಡ್ ಆದಂಗೆ ಆಗಿತ್ತು. ಮತ್ತು ಪಾಪು ತುಂಬ ಅಳ್ತಿದ್ಲು. ಇದು ನೆಕ್ಸ್ಟ್ ಡೇ. ನಾನು ನೆನ್ನೆನೇ ಅಂದರೆ ಸೋಮವಾರ ದಿನವೇ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗ ತುಂಬ ಕೇಳ್ತಿದ್ದ ಜಾಮೂನ್ ಮಾಡಮ್ಮ ಅಂತ, ಅದಕ್ಕೆ ಜಾಮೂನ್ ಮಾಡ್ತಾಯಿದ್ದೀನಿ.
ಮಾಮೂಲಿ MTR ಜಾಮೂನ್ ಮಿಕ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಏನು ಸಪ್ರೇಟ್ ರೆಸಿಪಿ ಥರ ಏನಲ್ಲ. ಜಾಮೂನು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಇದು ನರಳೆ ಕುಡಿ ಅಂತ ಹೇಳ್ತಾರೆ ನೋಡಿ. ಇದು ತುಂಬ ಒಳ್ಳೆಯದಿದು. ಇದು ಮೈಯಲ್ಲಿ ಇಚ್ಚಿಂಗ್ ಆಗುತ್ತಲ್ಲ ಆವಾಗವಾಗ ಇಚ್ಚಿಂಗು. ಮತ್ತು ನಮಗೆ ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಮಾಡ್ತಾನೆ ಇರೋರು. 15 ದಿನಕ್ಕೆ ಒಂದ್ಸಲ ಅಂತೂ ಗ್ಯಾರಂಟಿ ಮಾಡ್ತಿದ್ರು ನಮ್ಮಮ್ಮ. ಕಡ್ತಾ ಬಂದರೆ ಮೈ ಕಡ್ತಕ್ಕೆ ಮತ್ತು ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಇದು. ತುಂಬ ಒಳ್ಳೆಯದು ಅಂತ ನಾನು ಯಾವ ಥರ ಬಿಡಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಆ ಥರ ಸುತ್ತ ನಾರನ್ನ ತೆಕ್ಕೊಂಡು ಅದನ್ನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಒಗ್ರು ಥರ ಅನಿಸುತ್ತೆ, ಬಟ್ ತುಂಬ ಒಳ್ಳೆಯದು ಊಟಕ್ಕೆ. ಊಟ ಮಾಡಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೆ ತುಂಬ ಒಳ್ಳೆಯದು. ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಬಿಡಿಸಿಟ್ಕೊಂಡು ರೊಟ್ಟಿ ಮಾಡ್ತೀವಲ್ಲ, ಕಬ್ಬಿಣದ ಹೆಂಚು ಬರುತ್ತಲ್ಲ, ಹೆಂಚು ಮೇಲೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಎಣ್ಣೆ ಗಿಣ್ಣೆ ಹಾಕೋ ಆಗಿಲ್ಲ. ನಿಮ್ಮ ಮನೇಲಿ ಕೆಂಡ ಇದ್ದರೆ ಕೆಂಡದಲ್ಲಿ ಸುಟ್ಕೊಂಡ್ರೆ ಇನ್ನೂ ಒಳ್ಳೆಯದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಏನು ಫ್ರೈ ಮಾಡಿಕೊಂಡೆ ನಾನು ಸೊಪ್ಪು ಮತ್ತು ಈರುಳ್ಳಿ ಬೆಳ್ಳುಳ್ಳಿ, ಅದು ಖಾರದ ಪುಡಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಪೇಸ್ಟು ತುಂಬ ನೈಸಾಗಿರಬೇಕು, ಆ ಥರ ರುಬ್ಕೊಂಡು ಬರಬೇಕು. ರುಬ್ಕೊಂಡಾದಮೇಲೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಏನು ಜಾಸ್ತಿ ಇಲ್ಲ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಒಂದು ಅರ್ಧ ಈರುಳ್ಳಿ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋ ಮಸಾಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಅಳತೆಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೋಬೇಕು. ತುಂಬ ಗಟ್ಟಿನೂ ಮಾಡಬಾರ್ದು ಸಾಂಬಾರನ್ನ, ತುಂಬ ತೆಳುನೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಮೀಡಿಯಮ್ ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮುದ್ದೆಗೆ, ಅನ್ನಕ್ಕೆಲ್ಲ ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಹಪ್ಪಳ ಜೊತೆ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫೈನಲಿ ನಮ್ಮದು ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡೋದಷ್ಟೇ ಬಾಕಿ, ಊಟ ಮಾಡಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ. ಅಂದರೆ ಇವತ್ತು ಮಂಗಳವಾರ. ನಿನ್ನೆ ನಾವು ದೇವಸ್ಥಾನದಿಂದ ಬರೋ ಅಷ್ಟರಲ್ಲೇ ಒಂದು 9 ಗಂಟೆ 9:15 ಆಗೋಯ್ತು. ದೇವಸ್ಥಾನದಿಂದ ಮನೆಗೆ ಬಂದು ಅದಾದ್ಮೇಲೆ ಅಂದರೆ ಅಲ್ಲೇ ಊಟ ಬಂದ್ವಿ ಅಲ್ವಾ. ಊಟ ಮಾಡ್ಕೊಂಡು ಬಂದಮೇಲೆ ಇವಳು ಪಾಪುಗೆ ಸಮಾಧಾನ ಮಾಡಿ ನನ್ನ ಮಗನ ಹೋಮ್ವರ್ಕ್ ಮಾಡಿಸೋದಿತ್ತು, ಹೋಮ್ವರ್ಕ್ ಎಲ್ಲ ಮಾಡಿಸಿ ಮಲಗಿಬಿಟ್ಟೆ. ಬೆಳಗ್ಗೆಯಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೆ. ಆಮೇಲೆ ಇವಳು ಪಾಪನು ಕೈ ಬಿಡ್ತಾ ಇರಲಿಲ್ಲ, ಈಗ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ. ಇವತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆಯಿಂದ ಸ್ನಾನ ಕೂಡ ಮಾಡಿಲ್ಲ ನಾನು, ಇನ್ನು ಫ್ರೆಶ್ ಅಪ್ ಆಗಿಲ್ಲ. ಈಗ ಸಂಜೆ ಸ್ನಾನ ಮಾಡಿಕೊಂಡು ಮತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಾರುತಿ ಟೆಂಪಲ್ ಇದೆಯಲ್ಲ, ಅಲ್ಲೇನೇ ಈಶ್ವರ ದೇವಸ್ಥಾನ ಇದೆ. ಅಲ್ಲಿ ಇವತ್ತು ಕಾರ್ತಿಕ ದೀಪೋತ್ಸವ, ಹೋಮ ಎಲ್ಲ ಇದೆ, ಶನಿ ಶಾಂತಿ ಹೋಮ ಮತ್ತು ನವಗ್ರಹ ಪೂಜೆ ಎಲ್ಲ ಇದೆ. ಸೊ ನಾನು ಕೂಡ ಪೂಜೆ ಕೊಟ್ಟಿದ್ದೀನಿ, ಅದಕ್ಕೆ ಇವಾಗ ಹೋಗಬೇಕು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಹೋಗಬೇಕು. ಇನ್ನು 4 ಗಂಟೆ ಟೈಮು, 4:15 ಟೈಮ್ ಆಗಿದೆ. ಸೊ 6:15 ಇರೋದು ಪೂಜೆ ಸ್ಟಾರ್ಟ್ ಆಗೋದು 6:15 ಅಂತ ಹೇಳಿದ್ದಾರೆ. ಸೊ ಹೋಗ್ಬೋದು, ವಾಕಬಲ್ಲು. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿನ್ನ ಬಂದಿಲ್ಲ, ಅವ್ರು ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆನ್ನೆ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಅದು ಏನದು ಸಂಗೀತ ಕಚೇರಿ ಥರ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲ ಬರೀ ಕೃಷ್ಣನ ಹಾಡುಗಳು, ದಾಸರ ಕೀರ್ತನೆಗಳು ಅಂತ ಹೇಳ್ತಾರಲ್ಲ, ಆ ಥರದ್ದು ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಮಹಿಳಾ ಮಂಡಳಿಯವರು ಮತ್ತು ಮಿತ್ರ ಮಂಡಳಿ ಅಂತ ಕೃಷ್ಣ ಮಂಡಳಿ ಅವ್ರ ಕಡೆಯಿಂದ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು. ತುಂಬ ಖುಷಿ ಅನಿಸ್ತು ಅದೆಲ್ಲ ನೋಡ್ಬಿಟ್ಟು ನನಗಂತೂ. ಯಾಕಂದರೆ ವಯಸ್ಸಾದವರೆಲ್ಲ ನಮ್ಗೆ ವಯಸ್ಸಾಯಿತು ಅಂತ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ದೆ ಇಷ್ಟು ಆ್ಯಕ್ಟಿವ್ ಆಗಿ ಮಾಡಿದ್ರು, ಅದೇ ನಂಗೆ ತುಂಬ ಖುಷಿಯಾಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ಚೆನ್ನಾಗಿತ್ತು. ಮತ್ತು ನಾವು ಇನ್ನೇನು ಮುಗೀತು ಫಂಕ್ಷನ್ನು, ಸರಿ ರಶ್ ಇದೆ, ಪ್ರಸಾದ ಲೇಟ್ ಆಗುತ್ತೇನೋ, ಹೋಗ್ಬಿಡೋಣ ಅಂದ್ಕೊಂಡಿದ್ವಿ. ಬಟ್ ಅಷ್ಟೊತ್ತಿಗೆ ಅಲ್ಲಿ ಕೂತ್ಕೊಂಡಿದ್ದವರು ಹೊರಗಡೆ ಯಾರನ್ನೂ ಹೋಗೋಕ್ಕೆ ಬಿಡ್ತಾಯಿಲ್ಲ ಅವರು. ನಾವು ವಾಪಸ್ ಬರೋಕ್ಕೆ ಅಂತ ಬರ್ತಿದ್ವಿ, ನಮ್ಮನ್ನೇ ಅಂತಲ್ಲ, ಯಾರನ್ನೂ ಬಿಡ್ತಾನೆ ಇರಲಿಲ್ಲ ಹೊರಗಡೆ ಹೋಗೋರಿಗೆ. ಪ್ರಸಾದ ಕೊಡ್ತು, ಈಗ ಊಟಕ್ಕೆ ಬಡಿಸ್ತಾರೆ, ಪ್ರಸಾದ ಇದೆ, ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗಬೇಡಿ ಅಂತ ಹೇಳಿ ಅಲ್ಲೇ ಕೂರಿಸ್ಕೊಂಡ್ಬಿಟ್ರು. ಸೊ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ, ಅಷ್ಟರಲ್ಲಿ ಪ್ರಸಾದ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು ಊಟ ಅಂತೂ, ಬಾಳೆ ಎಲೆ ಊಟ.
ಎಷ್ಟು ವೆರೈಟಿ ಊಟ ಗೊತ್ತಾ, ನಿಜವಾಗ್ಲೂ ನನ್ನ ದೇವಸ್ಥಾನದಲ್ಲಿ ಕೂಡ ಇಷ್ಟೊಂದು ವೆರೈಟಿಯಾಗಿ ಊಟಕ್ಕೆಲ್ಲ ಬಳಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಸಖತ್ತಾಗಿತ್ತು. ಶೇಮ್ ಪಪ್ಪಿ ಶೇಮ್, ನನ್ನ ಮಕ್ಳಿಗೆ ಚಡ್ಡಿ ಹಾಕಿಲ್ಲ. ಎಷ್ಟು ಸಲ ಹಾಕ್ಲಿ ಚಡ್ಡಿನ, ಎಷ್ಟು ಸಲ ಹಾಕಿದ್ರು ಸುಸು ಮಾಡ್ಕೋತಾನೆ ಇರ್ತಾಳೆ. ಇವಾಗ ತಾನೇ ಸುಸು ಮಾಡಿದ್ರು, ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಲ್ಲ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮನೆಯಲ್ಲಿ ಡೇ ಟೈಮಲ್ಲಿ ಡೈಪರ್ ಯೂಸ್ ಮಾಡಲ್ಲ, ನಾನು ಒಬ್ಬಳೇ ಇರ್ತೀನಲ್ಲ, ಸೊ ಹಂಗಾಗಿ ಬಿಟ್ಬಿಡ್ತೀನಿ. ಆ್ಯಂಡ್ ಮಧ್ಯಾಹ್ನ ಇವತ್ತು ಊಟಕ್ಕೆ ನಾನು ನರಳೆಕುಡಿ ಪಜ್ಜಿ ಮಾಡಿ ರೈಸ್ ಮಾಡಿ ಇದ್ದೆ. ಹಾಗೆ ನಿನ್ನೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನಿನ್ನೆ ಸ್ವೀಟ್ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ದೇವಸ್ಥಾನದಲ್ಲೇ ಊಟ ಎಲ್ಲ ಒಬ್ಬಟ್ಟು ಮತ್ತು ಪಾಯಸ ಎಲ್ಲ ಇತ್ತು, ಅಲ್ಲೇ ತಿನ್ಕೊಂಬಂದ್ವಲ್ವಾ. ಇನ್ನು ಮಾಡಿದ್ರೆ ಮನೇಲಿ ಯಾರು ತಿಂತಾರೆ, ಮಾಡಿದ್ರೆ ಮನೇಲಿ ಯಾರು ತಿಂತಾರೆ, ಸೊ ಮಾಡಿರಲಿಲ್ಲ. ನನ್ನ ಮಗ ಒಂದೇ ಹಿಂಸೆ, ಅಮ್ಮ ಜಾಮೂನ್ ಮಾಡು ಅಂತ. ಅದಕ್ಕೆ ಜಾಮೂನ್ ಮಾಡಿದ್ದೀನಿ. ಅದ್ರದ್ದು ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಂದರೆ ರೆಸಿಪಿ ಥರ ಏನಲ್ಲ, ಅದೆಲ್ಲರೂ ಮಾಡೋ ಥರ ನಾನು ಮಾಡಿರೋದು ಜಾಮೂನು ರೆಡಿಮೇಡ್ ಮಿಕ್ಸಲ್ಲಿ. ಸೊ ಅದ್ರದ್ದು ವಿಡಿಯೋ ಆ್ಯಡ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ ನೋಡಿ. ಹಾಗೆ ಇವತ್ತೊಂದು ನರಳೆಕುಡಿ, ಇವತ್ತು ಮಧ್ಯಾಹ್ನ ಒಂದು ಸಾಂಬಾರು ಮಾಡಿದೆ, ನರಳೆಕುಡಿ ಪಜ್ಜಿ ಅಂತ. ನಮ್ಮ ಅಮ್ಮವ್ರು ಮಾಡ್ತಾಯಿದ್ರು, ನಮ್ಮ ಅಜ್ಜಿ ನಮ್ಮಮ್ಮ ಅವರೆಲ್ಲ ಮಾಡ್ತಿದ್ರು. ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಇದನ್ನು. ತುಂಬ ಚೆನ್ನಾಗಿರುತ್ತೆ. ಈ ಒಂಥರ ಬ್ಲಡ್ ಪ್ಯೂರಿಫೈಯರ್ ಅಂತ ಹೇಳ್ಬೋದು ಇದನ್ನು. ಆವಾಗ ಮೈಯಲ್ಲಿ ನವೆ ಥರ ಆಗಿ ಕಡ್ತಾ ಬಂದು ಮೈಯಲ್ಲೇ ತುರ್ಕೆ ಕಜ್ಜಿ ಈ ಥರ ಆಗುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೇದು ಇದು ನರಳೆಕುಡಿ ಪಜ್ಜಿ ಅಂತ. ನಾನು ಲಾಸ್ಟ್ ಟೈಮು ಊರಿಂದ ತೊಗೊಂಡು ಬಂದಿದ್ದೆ, ಅಲ್ಲಿ ನಮ್ಮ ಬೆಳ್ತೂರಿಂದ ನಮ್ಮ ದೊಡ್ಡ ಮಾವ ಅವ್ರ ಮನೆಯಲ್ಲಿ ಇತ್ತು, ಅಲ್ಲಿಂದ ಇಸ್ಕೊಂಡು ಬಂದಿದ್ದೆ. ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿರಲಿಲ್ಲ ಅದನ್ನು. ಆಮೇಲೆ ತುಂಬ ದಿನ ಆಗೋಯ್ತು, ಅದು ದೀಪಾವಳಿ ಹಬ್ಬದ ಟೈಮಲ್ಲಿ ಮಾಡಿದ್ದು. ಇಷ್ಟೊಂದು ಲಾಂಗ್ ಗ್ಯಾಪ್ ಆಗಿದೆ, ಇವಾಗೇನು ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ಯಾವಾಗಾರ ಮಾಡಿದಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಇವತ್ತು ಮಾರ್ಕೊಂಡು ಬಂದಿದ್ರು, ಇಲ್ಲಿ ಒಂದು ಅಜ್ಜಿ ನನಗೆ ಸೊಪ್ಪು ಎಲ್ಲ ತಂದು ಕೊಡ್ತಾರಲ್ಲ, ಅಜ್ಜಿ ತಂದಿದ್ರು. ಅವ್ರ ಹತ್ರ ತೊಗೊಂಡಿದ್ದೆ ಬೆಳಿಗ್ಗೆ. ಆವಾಗ ಸೊ ಇದೇ ಇದೆಯಲ್ಲ ಅಂಥೇಳಿ ಇವತ್ತು ನಾನು ಮಾಡಿರೋ ರೆಸಿಪಿನ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಬಟ್ ನರಳೆಕುಡಿ ಪಜ್ಜಿ ಮಾಡಿದ್ದೀನಿ. ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದನ್ನು ಒಂದು ತಿಂಗ್ಳಿಗೆ ಒಂದ್ಸಲನಾದ್ರು ತಿನ್ನಬೇಕು, ತುಂಬ ಒಳ್ಳೆಯದು. ಮೈ ಕಟ್ತಾ ಬರೋದು, ಈ ನವೆ ಆಗೋದು, ಕಜ್ಜಿ ತುರ್ಕೆ ಈ ಥರದ್ದೆಲ್ಲ ಏನೂ ಆಗಲ್ಲ. ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ತಿನ್ಸಿದ್ರೆ ತುಂಬ ಒಳ್ಳೆಯದು. ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿ. ಸೊ ಅಷ್ಟೇ. ಆಮೇಲೆ ನಾನು ನಿಮಗೆ ನೆನ್ನೆನೇ ಹೇಳಿದೆ, ಒಂದೆರಡು ಕಮೆಂಟ್ ಬಂದಿದೆ, ಕಮೆಂಟ್ ಬಗ್ಗೆ ಆನ್ಸರ್ ಮಾಡ್ತೀನಿ ಅಂತ. ಏನಪ್ಪ ಕಾಮೆಂಟ್ ಅಂತ ಹೇಳಿದ್ರೆ, ನನಗೆ ಇಬ್ಬರು ಕೇಳಿದ್ದಾರೆ ಕಮೆಂಟ್. ಅದು ಕ್ವೆಶನ್ ಅಂತನಾದ್ರು ಅನ್ಕೋಬೋದು, ಇಲ್ಲ ಅವ್ರು ಅನ್ಸಿದ ಕ್ವೆಶನ್ ಕೇಳಿದ್ದಾರೆ ಅಷ್ಟೇ. ಏನು ಅಂದರೆ, ಫಸ್ಟ್ ಒಬ್ರು ಕೇಳಿರೋದು ಏನಂದರೆ, ನೀವು ಯಾವಾಗಲೂ ಇಷ್ಟೊಂದು ಹ್ಯಾಪಿಯಾಗಿ ಇರ್ತೀರಲ್ಲ, ನೀವು ನಿಮ್ಮ ಹಸ್ಬೆಂಡು ಜಗಳನೇ ಆಡಲ್ಲ ಯಾವಾಗ್ಲೂ, ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರಲ್ಲ, ಯಾವಾಗಲೂ ಹ್ಯಾಪಿಯಾಗಿರ್ತೀರಾ ಇಷ್ಟೊಂದು, ಮತ್ತು ನೀವು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ನೀವು ಯಾವಾಗಲೂ ಜಗಳನೇ ಆಡಲ್ವಾ, ಇಲ್ಲ ಇದ್ರ ಸೀಕ್ರೆಟ್ ಏನು ಅಂತ ಕೇಳಿದ್ದಾರೆ ಒಬ್ಬರು. ಇನ್ನೊಬ್ರು ಏನು ಅಂದರೆ, ನಿಮ್ಮ ಹಸ್ಬೆಂಡ್ನ ವೀಡಿಯೋದಲ್ಲಿ ಎಲ್ಲೂ ತೋರಿಸೋದೇ ಇಲ್ವಲ್ಲ, ಯಾಕೆ ನೀವು ವೀಡಿಯೋ ಮಾಡೋದು ಅವ್ರಿಗೆ ಇಷ್ಟ ಇಲ್ವಾ, ಇಲ್ಲ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ, ಮುನ್ಸ್ಕೊಂಡಿದ್ದೀರಾ ಅಂತ ಕೇಳಿದ್ದೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ Q&Aನಲ್ಲಿ ಕೂಡ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ಗೆ ಈ ಥರ ವೀಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಸಂಕೋಚ ಪಡ್ತಾರೆ. ಇವಾಗ ಓಕೆ, ಮೊದಲು ಇಷ್ಟು ಇದು ಮಾಡ್ತಿರ್ಲಿಲ್ಲ, ಸ್ವಲ್ಪ ಸಂಕೋಚ ಪಡ್ತಾರೆ. ಸೊ ನೋಡೋಣ, ಅವ್ರಿಗೂ ಹೇಳ್ತೀನಿ, ಈ ಥರ ಕಾಮೆಂಟ್ ಬಂದಿದೆ, ಏನು ಮಾಡೋದು, ನಾವಿಬ್ರು ಜಗಳಾಡ್ಕೊಂಡಿದ್ದೀವಿ ಅಂತ ಕೇಳ್ತಿದ್ದಾರೆ ಅಂತ, ನೋಡೋಣ ಏನಂತಾರೆ ಅಂತ. ಅದೊಂದು, ನಾವೇನು ಜಗಳ ಏನು ಆಡ್ಕೊಂಡಿಲ್ಲ, ಚೆನ್ನಾಗಿದ್ದೀವಿ. ಆದರೆ ಅವರು ವೀಡಿಯೋಗೆ ಬರಲ್ಲ ಅಷ್ಟೇ. ಬೇಕಾದರೆ ನಾನು ಏನಾದ್ರು ಅಡುಗೆ ಮಾಡಬೇಕಾದ್ರೆ, ರೆಸಿಪಿ ಏನಾದ್ರು ಮಾಡಬೇಕಾದ್ರೆ ಕ್ಯಾಮ್ರಾ ಇಟ್ಕೊಳ್ಳಿ ಅಂತಂದರೆ ಇಟ್ಕೊಂಡು ಹೆಲ್ಪ್ ಮಾಡ್ತಾರೆ. ಒಂದಕ್ಕೆ ಅದಾಯಿತು. ಇನ್ನೊಂದು, ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ನೀವು ಯಾವಾಗಲೂ ಜಗಳನೇ ಆಡಲ್ವಾ, ಇದ್ರ ಸೀಕ್ರೆಟ್ ಏನು ಅಂತ ಕೇಳಿದ್ದೀರಾ. ಹೇಳ್ತಿದ್ದೀನಿ, ಎಲ್ಲರ ಮನೆಯಲ್ಲಿ ಇರೋ ಥರನೇ ನಾವು ಜಗಳ ಆಡ್ತೀವಿ, ಮುನ್ಸ್ಕೊತೀನಿ, ಜಗಳನೂ ಆಡ್ತೀವಿ. ನಾನು ಕೂಡ ಎಷ್ಟೊಂದು ಅಳ್ತೀನಿ. ನಾನು ಕೂಡ ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಚಿಕ್ಕ ವಿಷಯಕ್ಕೆ ಬೈದರೂ ಕೂಡ ನಾನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಅಳ್ತೀವಿ. ನಾನು ಅಳ್ತೀನಿ, ನಾನು ಜಗಳ ಆಡ್ತೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಜಗಳ ಆಡ್ತೀವಿ, ಮುನ್ಸ್ಕೊಳ್ತೀವಿ. ಮತ್ತು ನಮ್ಮಿಬ್ಬರಲ್ಲಿ ಯಾರೇ ತಪ್ಪು ಮಾಡಿದ್ರು ನಾನೇ ಫಸ್ಟ್ ಸಾರಿ ಕೇಳೋದು, ಸಾರಿ ಕೇಳಿ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಎಲ್ಲರ ಮನೇಲಿ ಇರೋ ಥರನೇ ನಮ್ಮ ಮನೇಲೂ ಜಗಳ ಎಲ್ಲ ಇದೆ. ಯಾಕಂದರೆ ಎಲ್ಲಿ ಜಗಳ ಇರುತ್ತೋ ಅಲ್ಲೇ ಪ್ರೀತಿ ಕೂಡ ಜಾಸ್ತಿ ಇರುತ್ತೆ. ಜಗಳ ಏನೂ ಇಲ್ಲದೆ ಸುಮ್ಮನೆ ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ, ಬೋರಿಂಗ್ ಆಗಿಬಿಡುತ್ತೆ.
ನಾವು ಕೂಡ ಜಗಳ ಆಡ್ತೀವಿ. ಜಗಳ ಆಡಿದಾಗ ಅಷ್ಟು ಕಾಂಪ್ರಮೈಸ್ ಆಗ್ತೀವಿ. ತುಂಬ 3 ದಿನ 4 ದಿನ 2 ದಿನ ಈ ಥರ ಬಿಟ್ಕೊಂಡು ಹೋಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದೇ ದಿನ ನಮ್ಮದು ಜಗಳ ಮುಗಿಸ್ಕೊಂಡು ಇದ್ಬಿಡೋದು. ಆದರೂ ನಾವು ಕೂಡ ಜಗಳ ಆಡ್ತೀವಿ, ನಾವು ಕೂಡ ಮುಗಿಸ್ಕೊತೀವಿ. ಎಲ್ಲರ ಮನೆ ಥರ ಎಲ್ಲರ ಮನೆ ಅದೇ ಥರನೇ ನಮ್ಮ ಮನೇಲಿ ಕೂಡ ಅಷ್ಟೇ. ಇದನ್ನ ಹೇಳ್ಬೇಕಾಗಿತ್ತು. ಆ ಕಾಮೆಂಟ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡಿ ಅಷ್ಟೇ. ಇನ್ನೇನಿಲ್ಲ, ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಏನು ಟಾಟಾ. ಅಲ್ಲಿ ಮಿರರ್ ನೋಡಬಾರ್ದು. ಇಲ್ಲಿ ಚಿನ್ನಿ ಇಲ್ಲಿ ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬಾಯ್, ಸಿ ಯು. ನನ್ನ ಮಿಸ್ ಮಾಡ್ಕೋತಾ ಇರಿ ಅಷ್ಟೋ ತನಕ. ಓಕೆ ಬಾಯ್, ಟೇಕ್ ಕೇರ್.